ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 11/11 ಪೋರ್ಟಲ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ ಏನು ಅಂತ. ನವೆಂಬರ್ 11ನೇ ತಾರೀಕು ಬರ್ತಾ ಇದೆ, ಅಂದರೆ 11/11 ಅಂತ. ಹಾಗೆ 2025 ನವೆಂಬರ್ 11 ಈ ದಿನ ಮ್ಯಾನಿಫೆಸ್ಟೇಷನ್ಗೆ ಕೆಲವೊಂದು ರಿಚುವಲ್ ಮಾಡೋದ್ರಿಂದ ಅದು ಬೇಗ ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗುತ್ತೆ. ನವೆಂಬರ್ 10ಕ್ಕೆ ನಾವು ಕೆಲವೊಂದು ರಿಚುವಲ್ ಮಾಡೋದ್ರ ಮೂಲಕ ನವೆಂಬರ್ 11ಕ್ಕೆ ಮಾಡಬೇಕಾದ ರಿಚುವಲ್ಗೆ ಹೆಚ್ಚು ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಯಾವ ರೀತಿ ವಿಧಿವಿಧಾನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. 11/11 ಪೋರ್ಟಲ್ ಈ ದಿನ ಬ್ರಹ್ಮಾಂಡದ ಎನರ್ಜಿ ಅಲೈನ್ಮೆಂಟ್ ಆಗುತ್ತೆ. ಓಲ್ಡ್ ಬ್ಲಾಕೇಜಸ್ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಹೊಸ ವಿಷಯಗಳು, ಹೊಸ ಗೋಲ್ಗಳನ್ನು ಬ್ರಹ್ಮಾಂಡಕ್ಕೆ ಕಳಿಸಿ ಅದನ್ನು ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಟೈಮ್. ಈಗಾಗಲೇ 11/11 ಬಗ್ಗೆ ವಿಡಿಯೋಗಳು ನೋಡಿರ್ಬೋದು, ನೀವು ನೋಡಿಲ್ಲ ಅಂದರೆ ನೋಡಿ ಅದನ್ನು. ಈ ದಿನ ಮ್ಯಾನಿಫೆಸ್ಟೇಷನ್ನ ಎನರ್ಜಿ ಸೂಪರ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಈ ದಿನ ಅರ್ತ್ ಮತ್ತು ಕಾಸ್ಮೋಸ್ ಎನರ್ಜಿ ಮರ್ಜ್ ಆಗುತ್ತೆ. ಅದಕ್ಕೆ ಇದನ್ನು ಕಾಸ್ಮಿಕ್ ಗೇಟ್ವೇ ಅಂತ ಕರೀತಾರೆ. ಈಗ 10ನೇ ತಾರೀಕು ಒಂದು ಸಣ್ಣ ಹೀಲಿಂಗ್ ರಿಚುವಲ್ ಮಾಡಬೇಕು. ಈ ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡುವ ಮೊದಲು ಕೆಲವು ಜನರಿಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅದು ಹೇಗೆ ಆಗುತ್ತೆ, ನಾವು ಇಮ್ಯಾಜಿನ್ ಮಾಡಿಕೊಂಡಿದ್ದು ರಿಯಾಲಿಟಿಯಲ್ಲಿ ನಮಗೆ ಸಿಗೋದು ಹೇಗೆ, ಸುಮ್ಮನೆ ಅಂದರೆ ಇದೆಲ್ಲ ಸುಮ್ಮನೆ ಆಗೋದಲ್ಲ ಕೆಲಸ. ಈಗಾಗಲೇ ಮ್ಯಾನಿಫೆಸ್ಟೇಷನ್ ಮೆಥಡ್ ಟ್ರೈ ಮಾಡಿದವರು ಯಾವುದು ಆಗ್ತಾಯಿಲ್ಲ ಸುಮ್ಮನೆ ಅಂತ ಒಂದು ನೆಗೆಟಿವ್ ಥಾಟು ಎಲ್ಲರಿಗೂ ಬರುತ್ತಲ್ವ. ಆ ರೀತಿ ಯೋಚನೆಗಳಿಂದ ಆಗುವ ಕೆಲಸ ಕೂಡ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ 10ನೇ ತಾರೀಕು ಅಂದರೆ ನವೆಂಬರ್ 10ನೇ ತಾರೀಕು ಒಂದು ಸಣ್ಣ ಹೀಲಿಂಗ್ ರಿಚುವಲ್ ಮಾಡಬೇಕು. ಅದು ಯಾವ ಥರ ಅಂತಂದರೆ, 1 ಸ್ಪೂನ್ ಉಪ್ಪು ತಗೋಬೇಕು. ಟೇಬಲ್ ಸಾಲ್ಟ್ ಅಲ್ಲ, ಪುಡಿ ಉಪ್ಪು ಅಲ್ಲ, ಕಲ್ಲುಪ್ಪು, ಅದನ್ನು ತಗೋಬೇಕು. 1 ಸ್ಪೂನು ತಗೊಂಡು 9 ಸಲ ತಲೆಗೆ ಸುತ್ತಿ ಅದನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಅದು ಕರಗಿದ ನಂತರ ಹೊರಗಡೆ ಅದನ್ನ ಚೆಲ್ಲಬೇಕು. ಆದರೆ ಈ 9 ಸಲ ತಲೆಗೆ ಸುತ್ತುವಾಗ ನನ್ನಲ್ಲಿರುವ ನೆಗೆಟಿವ್ ಯೋಚನೆಗಳು ಮತ್ತು ಮ್ಯಾನಿಫೆಸ್ಟೇಷನಿಗೆ ಅಡ್ಡಿಯಾಗುವ ಯಾವುದೇ ಎನರ್ಜಿ ಇದ್ದರೂ ಈ ಉಪ್ಪು ಆ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ ಅಂತ ಬಲವಾಗಿ ನಂಬಿ ಪೂರ್ಣ ವಿಶ್ವಾಸದಿಂದ ಆ ಉಪ್ಪಿನಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಗಳೆಲ್ಲ ಹೋಗಿದೆ, ಅದನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗಿ ಹೋಯಿತು, ಇನ್ನು ಏನಿದ್ರೂ ನನಗೆ ಸಕ್ಸಸ್ ಒಂದೇ, ನಾನು ಬಯಸಿದ್ದನ್ನು ಪಡಿತೀನಿ ಅನ್ನೋ ವಿಚಾರ ಇಟ್ಕೋಬೇಕು. ಅಂದರೆ ಮೈಂಡಲ್ಲಿ ಆ ಥರ ಸ್ಟ್ರಾಂಗಾಗಿ ನಂಬಿಕೆ ಇಟ್ಕೋಬೇಕು. 10ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ಒಳಗಡೆ ಈ ರಿಚುವಲ್ ಮಾಡಿ ಮುಗಿಸ್ಬೇಕು. ಅಂದರೆ 10ನೇ ತಾರೀಕು ಬೆಳಿಗ್ಗೆ 11 ಗಂಟೆ ನಂತರ ರಾತ್ರಿ 11 ಗಂಟೆ ಆಗೋ ಮೊದಲು ಈ ರಿಚುವಲ್, ಈಗ ನಾನು ಹೇಳಿದ ರಿಚುವಲ್ ಇದೆಯಲ್ಲ, ಅದನ್ನು ಮಾಡಿ ಮುಗಿಸ್ಕೋಬೇಕು. ನವೆಂಬರ್ 11ಕ್ಕೆ ಮೊದಲು ಈಗಾಗಲೇ ನಿಮ್ಮ ಬಾಡಿ ಮತ್ತು ಮನಸ್ಸು ಅಂದರೆ ಒಂಥರ ಎನರ್ಜಿ ಶಿಫ್ಟ್ ಆಗೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸ್ವಲ್ಪ ಹೆವಿನೆಸ್ ಕಾಣ್ಬೋದು, ಎಮೋಷ್ನಲ್ ಅಪ್ ಆ್ಯಂಡ್ ಡೌನ್ಸ್ ಕಾಣ್ಬೋದು. ಮತ್ತು ಕೆಲವು ಜನರಿಗೆ ಏನೇನೋ ವಿಚಿತ್ರ ಕನಸುಗಳು ಬರ್ಬೋದು. ಇದೆಲ್ಲ ಸಡನ್ನಾಗಿ ನಾನು ಈ ಥರ ಇದ್ದರೆ ಆಗಲ್ಲ, ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಕೆಲವು ಜನರಿಗೆ ಅನ್ನಿಸ್ಬೋದು. ಅಥವಾ ನಾನು ಅಪ್ಗ್ರೇಡ್ ಆಗಬೇಕು ಅಂತ ಅನ್ನಿಸ್ಬೋದು. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಗ್ಬೋದು. ಇವು ಯಾವುದು ನೆಗೆಟಿವ್ ಅಲ್ಲ. ಬ್ರಹ್ಮಾಂಡ ನಿಮಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಥವಾ ಅಪ್ಗ್ರೇಡ್ ಆಗಿ ಅಂತ ಕೊಡ್ತಿರೋ ಸಿಗ್ನಲ್ ಇದೆಲ್ಲ. 10ನೇ ತಾರೀಕಿನ ದಿನ ನೆಗೆಟಿವ್ ಥಾಟ್ಗೆ ಹೀಲ್ ಮಾಡ್ಕೊಂಡಿರ್ತೀರಲ್ವ, ಶಾಂತವಾದ ಮನಸ್ಸಿಂದ ನಿದ್ದೆ ಮಾಡಿ 11ನೇ ತಾರೀಕು ಬೆಳಿಗ್ಗೆ ಎದ್ದು ಹಾಸಿಗೆಯಲ್ಲಿ ಕೂತ್ಕೊಂಡು ಫಸ್ಟ್ ಕೆಲಸ ನಿಮ್ಮದು ಏನಪ್ಪ ಅಂದರೆ, ನೀವು ಇರುವ ಮನೆ, ಜಾಗ, ನಿಮ್ಮ ಫ್ಯಾಮಿಲಿ, ನಿಮ್ಮ ಜಾಬು ಎಲ್ಲದಕ್ಕೂ ಪ್ರೀತಿಯಿಂದ ಮನಪೂರ್ವಕವಾಗಿ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಥ್ಯಾಂಕ್ ಯು
ಥ್ಯಾಂಕ್ ಯು ಸೋ ಮಚ್ ಅಂತ ಪ್ರತಿ ಸಣ್ಣ ವಿಷಯಕ್ಕೂ ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಮನಸ್ಸಿಂದ. ಹಾಗೆ ಹೇಳಿ ಆ ದಿನನ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ವಿಚಾರ, ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅನ್ನುವಾಗ ಯಾರಿಗೆ ಅಷ್ಟು ಒಂದು ಕನೆಕ್ಟ್ ಆಗೋದಕ್ಕೆ ಆಗೋದಿಲ್ವ, ಅಂದರೆ ಬ್ರಹ್ಮಾಂಡ ಅಂತ ಅಂದಾಗ ಒಂದು ರೂಪ ಇರಲ್ಲ, ಅದನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಒಂದು ಡೌಟ್ ಇದ್ದರೆ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ಇವತ್ತಿಂದ ನಾನು ಮ್ಯಾನಿಫೆಸ್ಟ್ ಮಾಡಬೇಕಾಗಿರೋದು ನನ್ನ ಹತ್ರ ಬರ್ತಾ ಇದೆ, ಥ್ಯಾಂಕ್ ಯು ಅಂತ ಹೇಳ್ಕೊಬೋದು. ಇನ್ನು 11ನೇ ತಾರೀಕು ಮೇಯ್ನ್ ರಿಚುವಲ್ ಏನು ಮಾಡಬೇಕು ಅಂತ ನೋಡೋದಾದರೆ, ಕರೆಕ್ಟಾಗಿ 11 ಗಂಟೆ 11 ನಿಮಿಷಕ್ಕೆ, ಅಂದರೆ ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ ಒಂದು ದೀಪ ಹಚ್ಚಬೇಕು. ಈ ದೀಪ ನಿಮ್ಮ ಮನೆಯಿಂದ ಮನಸ್ಸಿಂದ ಕತ್ತಲನ್ನು ಓಡಿಸುವ ದೀಪ. ಆಮೇಲೆ ನಿಮಗೆ ಅಗತ್ಯವಾಗಿ ಆಗಲೇಬೇಕಾದ ಒಂದೇ ಒಂದು ವಿಷಯ, ಅದು ಏನೇ ಆಗಿರ್ಬೋದು, ಮನಿ ರಿಲೇಟೆಡು, ರಿಲೇಷನ್ಶಿಪ್ಪು ರಿಲೇಟೆಡು, ಹೆಲ್ತ್ ರಿಲೇಟೆಡು, ಜಾಬ್ ರಿಲೇಟೆಡು, ಡ್ರೀಮ್ ಹೋಮ್ ರಿಲೇಟೆಡು ಅಥವಾ ಡ್ರೀಮ್ ಕಾರ್ ರಿಲೇಟೆಡು, ಅದು ಏನೇ ವಿಷಯ ಆಗಿರ್ಬೋದು, ಆದರೆ ಒಂದೇ ಒಂದು ವಿಷಯ ಆಗಿರಬೇಕು. ತೀರಾ ಅಗತ್ಯವಾಗಿ ಯಾವುದು ಬೇಕೇ ಅಂದರೆ ಈಗ ಇಮ್ಮಿಡಿಯೇಟ್ ಬೇಕು ಅಂತ ಅನ್ನುವಂಥದ್ದು ಏನಿದೆಯೋ ಅದನ್ನು ಒಂದು ವಿಷಯನ ಬರಿಬೇಕು. ಹೇಗೆ ಬರಿಬೇಕು ಅಂದರೆ ಆಲ್ರೆಡಿ ಆ ವಿಷಯ ಫುಲ್ಫಿಲ್ ಆಗಿದೆ ಅಂತ ಬರಿಬೇಕು. ಹಣ ಇಲ್ಲ ಅಂದರೆ ಹಣ ಬರ್ತಾ ಇದೆ ಅಂತ ಬರಬೇಕು, ಅಥವಾ ಬಂದಿದೆ ಅಂತ ಬರೆದ್ರೂ ಆಗುತ್ತೆ. ಇನ್ನು ಹೆಲ್ತ್ ರಿಲೇಟೆಡ್ ಅಂದರೆ ನಾನು ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯವಾಗಿದ್ದೇನೆ ಅಂತ ಬರಿಬೇಕು. 11 ಸಲ ಬರಿಬೇಕು. ಅದು ಯಾವುದೇ ವಿಷಯ ಇದ್ದರೂ 11 ಸಲ ಬರಿಬೇಕು. ಆದರೆ ವಿಷಯ ಮಾತ್ರ ಒಂದೇ ಆಗಿರಬೇಕು. ಅಂದರೆ ಏನಕ್ಕಾದ ಆ ಥರ ಅಂತ ಹೇಳಿದರೆ, ಈಗ 3-4 ವಿಷಯ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಿಮ್ಮ ಎನರ್ಜಿ 3-4ಕ್ಕೆ ಸ್ಪ್ಲಿಟ್ ಆಗಬಾರ್ದು. ಒಂದೇ ವಿಷಯಕ್ಕೆ ನಿಮ್ಮ ಎನರ್ಜಿ ಎಲ್ಲ ಒಂದೇ ವಿಷಯಕ್ಕೆ ಹೋದರೆ ಅದು ಬೇಗ ಫುಲ್ಫಿಲ್ ಆಗುತ್ತೆ. ಮತ್ತು ನೀವು ಬರೆದಿರ್ತೀರಲ್ಲ ವಿಷಯ, ಅದನ್ನು ಬರೆದಾದ್ಮೇಲೆ ಒಂದು ಫೋಲ್ಡ್ ಮಾಡಿ ಅದನ್ನು ಒಂದು ಕಡೆ ಇಡಬೇಕು. ಆಮೇಲೆ ಮನೆಯಿಂದ ಹೊರಗಡೆ ಬಂದು ಉತ್ತರಕ್ಕೆ ಮುಖ ಮಾಡಿ, ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು 3 ಸಲ ಡೀಪ್ ಬ್ರೆತ್ ತಗೊಂಡು ಮನಸ್ಸಲ್ಲಿ ನೀವು ಏನು ಬರೆದಿದ್ದೀರಿ, ಒಳಗಡೆ ಪೇಪರಲ್ಲಿ ಬರೆದಿಡಿ ಅಂತ ಹೇಳಿದ್ನಲ್ಲ, ಅದನ್ನು ಏನು ಬರೆದಿದ್ದೀರೋ ಅದನ್ನು 11 ಸಲ ಹೇಳಿ ನಿಮ್ಮ ಬ್ರೈನಿಂದ ಸಿಗ್ನಲ್ ಬ್ರಹ್ಮಾಂಡಕ್ಕೆ ಅಥವಾ ನಿಮ್ಮ ಇಷ್ಟ ದೇವರ ಹತ್ರ ಹೋಗ್ತಾ ಇದೆ ಅಂತ ಅಂದ್ಕೋಬೇಕು. ಆಮೇಲೆ ಒಳಗಡೆ ಬಂದು ರಿಲ್ಯಾಕ್ಸ್ ಆಗಿ ಅರ್ಧ ಲೋಟ ನೀರು ತಗೊಂಡು ನಿಮ್ಮ ಅದೇ ಬರೆದಿದ್ದೀರಲ್ಲ ಅದನ್ನು ಏನಿದೆಯೋ ಅದನ್ನು 11 ಸಲ ಹೇಳಿ, ಆ ನೀರನ್ನು ನೋಡಿಕೊಂಡು 11 ಸಲ ಆ ವಿಷನ್ನು ಹೇಳಿ ಆ ನೀರನ್ನು ಕುಡಿಬೇಕು. ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು. ನೀವು ಯಾವ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ನೀರು, ಅದನ್ನು ವೇಸ್ಟ್ ಮಾಡದೆ ಫುಲ್ ನೀರನ್ನು ಕುಡಿಬೇಕು. ಇವಿಷ್ಟು ರಾತ್ರಿ 11 ಗಂಟೆ 11 ನಿಮಿಷದ ಒಳಗಡೆ ಮಾಡಬೇಕು. ಇನ್ನು ರಾತ್ರಿ 11 ಗಂಟೆ 11 ನಿಮಿಷದ ಒಳಗಡೆ ರಾತ್ರಿ ಆದರೆ ಇನ್ನೊಂದು ಸಲ ವಿಷನ್ನು ಬರಿಬೋದು. ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ ಬರೆದಿರ್ತೀರಲ್ಲ, ಅದನ್ನು ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಬರೆದು ಮತ್ತೆ ಅದೇ ಮೊದಲು ಚೀಟಿಯಲ್ಲಿಟ್ಟಿದ್ದೀರ ಅದೇ ಚೀಟಿಯೊಟ್ಟಿಗೆ ಇದನ್ನು ಬರಿಬೋದು. ಇಲ್ಲ ಅಂದರೆ ಒಂದು ಸಲ ಬರೆದ್ರೂ ಸಾಕಾಗುತ್ತೆ. ಆದರೆ ಆ ಬರೆದಿರೋ ಚೀಟಿಯನ್ನು ನಿಮಗೆ ಕಾಣೋ ಥರ ಇಡಬೇಕು. ದಿನ ನೀವು ಅದನ್ನು ನಿಮ್ಮ ಕಣ್ಣಿಗೆ ಕಾಣಬೇಕು ಆ ಚೀಟಿ. ಅದನ್ನು ನೋಡಿದಾಗೆಲ್ಲ ನನ್ನ ವಿಶ್ಶು ಫುಲ್ಫಿಲ್ ಆಗ್ತಿದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೇಕು. ಇವಿಷ್ಟು ಮಾಡಿ ಆಮೇಲೆ ನೋಡಿ ಹೇಗೆ ಮಿರಾಕಲ್ ಆಗುತ್ತೆ ಅಂತ. ಆದರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅನ್ನೋರು ಈ ದಿನ ಅಂದರೆ ಗ್ರ್ಯಾಟಿಟ್ಯೂಡು, ಲವ್ವು, ಫರ್ಗಿವ್ನೆಸ್ಸು ಎಲ್ಲದಕ್ಕೂ ಹೇಳಿರ್ತೀರಲ್ಲ, ಮತ್ತು ಎಲ್ಲರ ಜೊತೆ ಖುಷಿಯಿಂದ ನಿಮಗೆ ಯಾರ ಮೇಲೂ ಕೂಡ ಸಿಟ್ಟಿದ್ರೆ ಅವ್ರನ್ನ ಕ್ಷಮಿಸಿ ಆ ದಿನ ಎಲ್ಲ ಖುಷಿಯಾಗಿ ಇರಬೇಕು. ಇದರಿಂದ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಯಾಕೆ ಇನ್ನೂ ನನ್ನ ವಿಶ್ ಫುಲ್ಫಿಲ್ ಆಗಿಲ್ಲ ಅನ್ನೋ ಆತುರ ಮಾತ್ರ ಬೇಡ. ಮನಸ್ಸಲ್ಲಿ ಕ್ಲಿಯರ್ ಒಂದೇ ಥಾಟ್ ಇರಬೇಕು,
ಕೆಲಸ ಆಗುತ್ತೆ ಅನ್ನೋದೊಂದೇ ಇರಬೇಕು. ಇನ್ನೊಂದು 3-4 ವಿಶ್ ಬರೆಯೋದ್ರಿಂದ ಅದು ಫುಲ್ಫಿಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ಒಂದೇ ವಿಶ್ ಬರೆದಾಗ ನಿಮ್ಮ ಎನರ್ಜಿ ಬ್ರಹ್ಮಾಂಡದ ಎನರ್ಜಿ ಜೊತೆ ಅಲೈನ್ ಆಗಿ ವಿಶ್ ಬೇಗ ಪೂರ್ತಿಯಾಗುತ್ತೆ. ಆಮೇಲೆ ದೊಡ್ಡ ದೊಡ್ಡ ವಿಶ್ ಫುಲ್ಫಿಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೀಗೆ ಖುಷಿಯಿಂದ ಪ್ರೀತಿಯಿಂದ ಹೇಳಿದ ರಿಚುವಲ್ ಮಾಡಿ ಹೈ ಎನರ್ಜಿ ರಾತ್ರಿ 11 ಆದಾಗ ನಿಮ್ಮ ವಿಶ್ ಬರೆದಾದ್ಮೇಲೆ ಅಂದರೆ ಬರೆದ್ರೂ ಓಕೆ, ಬರೀಲಿಲ್ಲ ಅಂತಂದರೆ ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಕೊಂಡು ಶಾಂತವಾಗಿ ಕೂತ್ಕೊಂಡು ಬ್ರಹ್ಮಾಂಡದಿಂದ ವೈಟ್ ಲೈಟ್ ನಿಮ್ಮ ಸಹಸ್ರಾರ ಚಕ್ರದಿಂದ ಒಳಗಡೆ ಬರ್ತಾ ಇದೆ ಲೈಟು ಅಂತ ಅಂದ್ಕೋಬೇಕು. ಅಂದರೆ ಎಲ್ಲ ಚಕ್ರಗಳಿಗೂ ಹರಡ್ತಾ ಇದೆ ಆ ಲೈಟು ಅಂತ. ಚಕ್ರ ಅಂದರೆ ಗೊತ್ತಿರ್ಬೋದಲ್ಲ, ಈಗೆಲ್ಲ ನೋಡಿದ್ದೀರ ನೀವು ವಿಡಿಯೋಗಳು. ಆ ಎಲ್ಲ ಚಕ್ರಗಳು ಹರಡ್ತಾ ಇದೆ, ಫುಲ್ ಎನರ್ಜಿ ಬರ್ತಾ ಇದೆ ಅಂತ ಅಂದ್ಕೋಬೇಕು. ಮತ್ತು ಆ ಲೈಟನ್ನು ವಿಜುವಲೈಸ್ ಮಾಡಿಕೊಂಡು ಖುಷಿಯಿಂದ ಮಲ್ಕೊಳ್ಳಿ ಆ ದಿನ. ಈ ಥರ ಹೇಳಿರುವಂಥ ರಿಚುವಲ್ನ ಮಾಡಿ ಮ್ಯಾನಿಫೆಸ್ಟೇಷನ್ನ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.